ಹೆಲ್ಪ್ ಆಗಲಿ ಅಂತ ಇಲ್ಲ, ಆ ಕರ್ಟಸಿ ಎಲ್ಲ ಇಲ್ಲ. ಕರೆಕ್ಟಾಗಿ ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡ್ಕೊಂಡು ಹೋಗೋನು ಸ್ಟ್ರಗಲ್ ಮಾಡ್ತಾನೆ, ಅವನಿಗೆ ರೀಚ್ ಆಗಲಿ ಬೇಕಾದ್ರೆ. You are trying to make a business out of selling softwares, or you could have made money by yourself. ಸರಿ, ಕೊಡಕ್ಕೆ ಹೋದ್ರೆ ನೀನು ಯೂಸ್ ಮಾಡಿ, ನಾನು ಯೂಸ್ ಮಾಡ್ಕೊಳ್ತೀರಾ, ನಿಮ್ಗೆ ಕೊಡ್ತಾ ಇದ್ದೀನಿ, ಅದಕ್ಕೆ ಎಲ್ಲರಿಗೂ ಕೊಡಲ್ಲ. ಏನು ಮಾರ್ಕೆಟಲ್ಲಿ ಬರೋ ದುಡ್ಡಿಗಿಂತ ಇವ್ರು ದುಡ್ಡು ಕೊಟ್ಬಿಡ್ತಾರೆ, ಅದು ಬಿಸ್ನೆಸ್ ಆಗಿಬಿಡ್ತದೆ. ಅದ್ರಲ್ಲಿ ಕರೆಕ್ಟಾಗಿ ಪಾಸಿಟಿವ್ ಇರೋರಿಗೆ ಅವ್ರಿಗೆ ಏನು ಹುಡುಕ್ತಾ ಇರ್ತಾರಲ್ಲ, ಅವ್ರಿಗೆ ಸಿಗೋದು ಅದು ಒಳ್ಳೇದಲ್ವ ಮಾಡೋದು. ಇವಾಗ ನೀವು ಟ್ರಾಫಿಕಲ್ಲಿ ಹೋಗ್ತೀರ, ಗಾಡೀಲಿ ಹೋಗುವಾಗ ಟ್ರಾಫಿಕಲ್ಲಿ ಭಿಕ್ಷೆ ಬಿಡ್ತಾರೆ, ಅವ್ರು ಸ್ಟ್ರಗಲ್ ಅಲ್ವಾ, ಅವ್ರು ಕೊಟ್ಬಿಟ್ರೆ ಮಾಡೋಕ್ಕಾಗುತ್ತಾ? ನಿಂಬರ್ ಹೇಳ್ತಾರೆ, ನಿಂಬರ್ಸ್ ಅಲ್ಲ, ಮರ್ಸಿಡೀಸ್ ಬೆನ್ಸ್ ಕೊಟ್ಬಿಟ್ಟಿದ್ದೀರ. ಕರೆಕ್ಟಾಗಿ ನಡೀತಾ ಇದೆಯಾ ನನ್ನ ಬಿಸ್ನೆಸ್ ಅಂತ ತಿಳ್ಕೊಳಕ್ಕೆ, ಟ್ರೇಡಿಂಗ್ ಬಿಸ್ನೆಸ್ ಕರೆಕ್ಟಾಗಿ ನಡೀತಾ ಇದೆಯಾ ಅಂತ ತಿಳ್ಕೊಳಕ್ಕೆ ಕಲ್ತ್ಕೊಂಡಿರ್ಬೇಕು. ನಾನು ಕೂಲಿ ಕೆಲಸಗಳು ಅದೆಲ್ಲ ಮಾಡಲ್ಲ ಸರ್. ಕಲ್ತ್ಕೊಳ್ರಿ ಅಷ್ಟು ಈಗ, ಕಲ್ತ್ಕೊಂಡು ನೀವು ನೋಡ್ಕೊಳ್ರಿ. ನಾನು ನಿಮಗೆ ಗಿವ್ ಯು ಕ್ಯಾಪಿಟಲ್, ಸೊಲ್ಯೂಷನ್ ಬೇಕಾ? ನಾನು ಮಾಡಲ್ಲ, ಅದೇ ನಾನು ಜಾಬ್ ವರ್ಕರ್ ಅಲ್ಲ, ಅಂತ ನಾನು ಮಾಡ್ಕೊಡ್ತೀನಿ, ನಿಮ್ದು ನೀವು ಮಾಡ್ಕೊಳ್ಳಿ. ನಾವು ಈ ಒಂದು ಡಿಸ್ಕಷನ್ ಅಲ್ಲಿ ನೀವು ಹೇಳಿದ ಪಾಯಿಂಟ್ ಮೇಲೆ ಅಲ್ಲಿ ಕಮ್ ಅಗೇನ್, ಯು ಗೇವ್ ಸಮ್ ಎಕ್ಸ್ಪ್ಲನೇಷನ್ ಆನ್ ದಟ್, ಬಟ್ ಅಗೇನ್ ಐ ಆಸ್ಕ್ ಯು ಸಿಮಿಲರ್ ಕ್ವೆಶ್ಚನ್. ನಾವು ಈ ಒಂದು ಸಿಸ್ಟಮ್, ಡೈನಮಿಕ್ ಲೈವ್ ಅನ್ನೋದು ಬಂದ್ಬಿಟ್ಟು, ಇಫ್ ಇಟ್ ಇಸ್ ವೆನ್ ಇಟ್ ಇಸ್ ಸೋ ರಿಸಲ್ಟ್ ಓರಿಯೆಂಟೆಡ್, ವೆರಿ ಜನರಲ್ ಎಲ್ಲರಿಗೂ ಬರೋ ಈ ಕ್ವೆಶ್ಚನ್ ಬಂದ್ಬಿಟ್ಟು, ವೆನ್ ಇಟ್ ಇಸ್ ಸೋ ರಿಸಲ್ಟ್ ಓರಿಯೆಂಟೆಡ್, why not follow it by yourself, earn how much ever money you want? Why is that you have designed a software and you are giving it to people? Is it you are trying to make a business out of selling softwares, or you could have made money by yourself? ಇಲ್ಲ ರೀ, ಇದೇ ಅದನ್ನೇ ಅವಾಗಲೇ ಹೇಳಿದ್ದು, ನಾನೇ ಯೂಸ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನಾನು ಆ್ಯಕ್ಚುಲಿ ಸಿಂಗಲ್ ಇರೋದು, ಯೂಸ್ ಮಾಡ್ಕೊಳ್ತಾ ಇದ್ದಾಗ ಜನ ಏನು ಹೇಳಿದ್ರು, ನನ್ನ ಫ್ರೆಂಡ್ಸ್ 1000 ಜನ ಟ್ರೇಡರ್ಸ್ ಇದ್ದಾರೆ, ಇವನು ಹಂಗಿಂಗೆ ಸಾಯಲ್ಲ, ಹಾಳಾಗಿ ಸಾಯ್ತಾನೆ, ಒಬ್ಬನೇ ಸೆಲ್ಫಿಶು ಯೂಸ್ ಮಾಡ್ತಾ ಇದ್ದಾನೆ ನೋಡು, ಅವನೇ ಯೂಸ್ ಮಾಡ್ಕೊಂಡು ನಮಗೆಲ್ಲ ಕೊಟ್ಬಿಟ್ರೆ ನಾವು ಅರ್ನ್ ಮಾಡಲ್ವಾ ಅಂತ ಹೇಳಿದ್ರು. ಸರಿ, ಕೊಡಕ್ಕೆ ಹೋದ್ರೆ ನೀನು ಯೂಸ್ ಮಾಡಿ, ನಾನು ಯೂಸ್ ಮಾಡ್ಕೊಳ್ತೀರಾ, ನಿಮ್ಗೆ ಕೊಡ್ತಾ ಇದ್ದೀನಿ, ಅದಕ್ಕೆ ಎಲ್ಲರಿಗೂ ಕೊಡಲ್ಲ. ಏನೋ ಇರೋವರೆಗೂ ಏನಾದ್ರು ಒಂದು ಸೋಷಿಯಲ್ ಸರ್ವಿಸ್ ಮಾಡು ಅಂತ ಎಲ್ಲರೂ ಹೇಳ್ತೀರ. ನೇಷನ್ಗೆ ಏನಾದ್ರು ಒಂದು ಮಾಡಿದ್ರೆ ನನ್ನ ಕೈಯಲ್ಲಿ ಗೊತ್ತಿರೋದು ಇದೆ. ಅದ್ರಲ್ಲಿ ಕರೆಕ್ಟಾಗಿ ಪಾಸಿಟಿವ್ ಇರೋರಿಗೆ ಅವ್ರಿಗೆ ಏನು ಹುಡುಕ್ತಾ ಇರ್ತಾರಲ್ಲ, ಅವ್ರಿಗೆ ಸಿಗೋದು ಅದು ಒಳ್ಳೇದಲ್ವ ಮಾಡೋದು. ಅವ್ರಿಗೇನು ಹೆಲ್ಪ್ ಮಾಡ್ತಾ ಇಲ್ಲ, ಕೊಟ್ಟರೆ ನೀನೇ ಯೂಸ್ ಮಾಡ್ಕೋಬೋದಲ್ಲ, ಯಾಕೆ ಕೊಡ್ತೀಯ ಅಂತ ಕೇಳ್ತೀವಿ. ಬಿಸ್ನೆಸ್ ಮಾಡ್ತೀವಿ, ಏನು ಮಾರ್ಕೆಟ್ಗಿಂತ ಇದು ಬಿಸ್ನೆಸ್ ಬಂದ್ಬಿಡುತ್ತಾ? ಮಾರ್ಕೆಟಲ್ಲಿ ಬರೋ ದುಡ್ಡಿಗಿಂತ ಇವ್ರು ದುಡ್ಡು ಕೊಟ್ಬಿಡ್ತಾರೆ, ಅದು ಬಿಸ್ನೆಸ್ ಆಗಿಬಿಡುತ್ತಾ? ಮತ್ತು ನಾನು ಒಂದು 10-20 ಸಾವಿರದಲ್ಲಿ ಸ್ಟಾರ್ಟ್ ಮಾಡಿದ್ರು ಮಾರ್ಕೆಟಲ್ಲಿ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಮಾರ್ಕೆಟಲ್ಲಿ ಅರ್ನ್ ಮಾಡಿ. ಇದು ನೋಡಿ, ಈಗ ಲಾಸ್ಟು 2011ಗೆ ನಿಲ್ಲಿಸ್ಬಿಟ್ವಿ, ಸ್ವಲ್ಪ ಜನಕ್ಕೆ ಕೊಟ್ವಿ, ಸ್ವಲ್ಪ ಜನಕ್ಕೆ ನಾನು ಹೆಲ್ಪ್ ಮಾಡಿದೆ ಅಂತ. ಅಲ್ಲಿ ಏನು ಮಾಡಿದ್ರು, ಇನ್ನೂ ನೀನು ಸ್ವಲ್ಪ ಜನಕ್ಕೆ ನೀನು ಶೇರ್ ಮಾಡಬೇಕು ಅಂತ ರಿಕ್ವೆಸ್ಟ್ ಬರ್ತಾ ಇದೆ ಅಷ್ಟೇ. ನಾನು ಬಿಸ್ನೆಸ್ ಮಾಡ್ತಾ ಇಲ್ಲ, ಏನಕ್ಕೆ ಬಿಸ್ನೆಸ್ ಮಾಡಬೇಕು? ಏನೋ ಮಾಡಿರೋದ್ರೆ ಏನೋ, ನಾನು ಒಬ್ಬನೇ ತಿನ್ನೋದು, ಇನ್ನೊಬ್ರು ತಿನ್ಕೊಳ್ಳಿ, ಓಕೆ ಅಷ್ಟೇ. ಬಿಸ್ನೆಸ್ ಅದೇನು ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದ್ರೆ ಬರೋದಕ್ಕಿಂತ ಇದ್ರಲ್ಲಿ ಬಂದ್ಬಿಡುತ್ತಾ? ಇಲ್ಲ. ಅಟ್ ದ ಸೇಮ್ ಪಾಯಿಂಟ್, ಇವಾಗ ಆಯ್ತು, ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅಂತ ಇಲ್ಲ, ಆ ಕರ್ಟಸಿ ಎಲ್ಲ ಇಲ್ಲ. ಕರೆಕ್ಟಾಗಿ ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡ್ಕೊಂಡು ಹೋಗೋನು ಸ್ಟ್ರಗಲ್ ಮಾಡ್ತಾನೆ, ಅವನಿಗೆ ರೀಚ್ ಆಗಲಿ ಬೇಕಾದ್ರೆ. ಸ್ಟ್ರಗಲ್ ಮಾಡೋರಿಗೆ ರೀಚ್ ಆಗಲಿ ಅನ್ನೋ ಥರ ಒಂದು ಭಾವನೆ ಇದ್ದಿದ್ರೆ, ವೈ ಇಸ್ ದಿಸ್ ಡೈನಮಿಕ್ ಸಿಸ್ಟಮ್ ಅಥವಾ ಡೈನಮಿಕ್ ಲೈವ್ ಸೋ ಹೈಲಿ ಪ್ರೈಸ್ಡ್? ಹಲೋ, ಇವಾಗ ನೀವು ಟ್ರಾಫಿಕಲ್ಲಿ ಹೋಗ್ತೀರ, ಗಾಡೀಲಿ ಹೋಗುವಾಗ ಟ್ರಾಫಿಕಲ್ಲಿ ಭಿಕ್ಷೆ ಬಿಡ್ತಾರೆ, ಅವ್ರು ಸ್ಟ್ರಗಲ್ ಅಲ್ವಾ, ಅವ್ರು ಕೊಟ್ಬಿಟ್ರೆ ಮಾಡೋಕ್ಕಾಗುತ್ತಾ? ಹೇಳ್ರಿ, ಅವ್ರು ಕೊಟ್ಬಿಟ್ರೆ ನಾವು ಅವ್ರಿಗೆ ಕೊಡ್ತೀವಿ, ಅವ್ರು ಅಷ್ಟು ಜನಕ್ಕೂ ಕರೆದ್ಬಿಟ್ಟು ಕೊಡ್ತೀನಿ. ಈವನ್ ಬೆಗರ್ ಕಾಲನಿಗೆ ಹೋಗ್ಬಿಟ್ಟು ಎಷ್ಟು ಜನ ಇದ್ರು ಅವ್ರಿಗೆಲ್ಲ ಕೊಡ್ತೀವಿ. ಮಾಡೋಕ್ಕಾಗುತ್ತಾ? ಅದನ್ನು ಯೂಸ್ ಮಾಡ್ಕೊಳಕ್ಕಾಗುತ್ತಾ? ಯಾರಿಗೆ ಹೈಲಿ ಪ್ರೈಸ್ ಕೊಡುವಷ್ಟು ತಾಕತ್ತಿದೆಯೋ ಅವ್ರಿಗೆ ಮಾತ್ರ ಇದು ಯೂಸ್ ಮಾಡೋಕ್ಕಾಗುತ್ತೆ. ಏನಕ್ಕೆ ಅಂದರೆ ಹೈಲಿ ಪ್ರೈಸ್ ಅಂತ ನೀವೇನು ಹೇಳ್ತೀರಾ? ಬಿಕಾಸ್ ಟುಡೇ ನನ್ನ ಗೊತ್ತಿ, I think the dynamic system is the only thing which is so expensive as well. ಸೈಕಲಲ್ಲಿ ಹೋಗೋನಿಗೆ ಬೈಕ್ ಹೈಲಿ ಪ್ರೈಸ್, ಬೈಕ್ ಕಾಸ್ಟ್ಲಿ. ಬೈಕಲ್ಲಿ ಹೋಗೋನಿಗೆ ಸೈಕಲ್ ಕಾಸ್ಟ್ಲಿ ಅಲ್ಲ, ಬೈಕಲ್ಲಿ ಹೋಗೋನಿಗೆ ಕಾರ್ ಕಾಸ್ಟ್ಲಿ. ಒಂದು ಸ್ಮಾಲ್ ಕಾರ್, ಆ ಸ್ಮಾಲ್ ಕಾರಲ್ಲಿ ಹೋಗೋನಿಗೆ ಇನ್ನೊಂದು ಕಾರ್ ನೋಡಿದ್ರೆ ಕಾಸ್ಟ್ಲಿ. ಬಟ್ ರಿವರ್ಸಲ್ ಬನ್ನಿ, ಬೈಕ್ ಚೀಪ್,
ಹಾಂ, ಈಗ ಇವಾಗ ಇದು ಬಂದು ಮರ್ಸಿಡೀಸ್ ಅಂತ ನಮ್ಮ ಮೆಂಬರ್ ಹೇಳ್ತಾರೆ, ಮೆಂಬರ್ಸ್ ಅಲ್ಲ, ಮರ್ಸಿಡೀಸ್ ಬೆನ್ಸ್ ಕೊಟ್ಬಿಟ್ಟಿದ್ದೀರಾ ನೀವು ಅಂತ. ಇಲ್ಲ, ಲಂಬೋರ್ಗಿನಿ ಇದು. ಎಷ್ಟು ಜನಕ್ಕೆ ಸಿಗುತ್ತೆ? ಎಷ್ಟು ಜನಕ್ಕೆ ಸಿಗುತ್ತೆ? ಬೇಕಾಗಿರೋದು ನೀವು ಎಲ್ಲ ಕ್ಯಾಪ್ಚರ್ ಮಾಡಬೇಕು, ಮಾರ್ಕೆಟಲ್ಲಿ ಅರ್ನೇ ಮಾಡಬೇಕು. ಎಷ್ಟು ಜನ ಮಾಡಬೇಕಾಗುತ್ತೆ? ಮನಿ ಸ್ಪೆಂಡ್ ಮಾಡೋ ಮೈಂಡ್ ಸೆಟ್ ಇಲ್ಲ ಅಂದರೆ ಅವ್ರು ಯೂಸ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಏನೋ ಆಟ ಆಡೋರಿಗೆ ಇದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಒನ್ಲಿ ಕ್ವಾಲಿಟಿ ಪೀಪಲ್ಸ್, ಮೋಸ್ಟ್ಲಿ ಓನ್ಲಿ ಎಲೈಟ್ ಟ್ರೇಡರ್ಸ್ ಮಾತ್ರ ಅಂತ ಆಗ್ತಾ ಇರ್ತೀವಲ್ಲ, ಅವ್ರಿಗೆ ಮಾತ್ರನೇ. ಅವ್ರಿಗೆ ನಿಜ ಹೇಳಕ್ಕೆ ಹೋದರೆ ಹೈಲಿ ನಾವು ಮಾಡಿರೋ ಕಾಸ್ಟು ಅವ್ರು ಜಸ್ಟ್ ಪೆಟ್ರೋಲ್ ಎಕ್ಸ್ಪೆನ್ಸಸ್. ಮೋಸ್ಟ್ ಆಫ್ ದಿ ಮೆಂಬರ್ಸ್ ಎಲ್ಲ ಟಾಪ್ ಅವರು ಇದ್ದಾರೆ. ನಾನು ನಿಜ ಹೇಳಿಲ್ಲ, ಬೆಗ್ಗರ್ಸ್ ಕೂಡ ರೆಡಿ ಇದ್ದೀನಿ. ಕೆನ್ ದೇ ಯೂಸ್? ಅದೇ ಥರ ಸ್ಟ್ರೀಟ್ ಲೆವೆಲ್ ಟ್ರೇಡರ್ಸು ಕಾಸ್ಟ್ಲಿ ಅಂತ ಬರುತ್ತೆ, ಅವ್ರು ಯೂಸ್ ಮಾಡೋಕ್ಕಾಗಲ್ಲ. ಅವ್ರು ಟಚ್ ಮಾಡೋದು ಬೇಡ ಅಂದ್ಬಿಟ್ಟೆ. ಈ ಲೋ ರೇಂಜಲ್ಲಿರೋ ಏನಕ್ಕೂ ಲಾಯಕ್ಕಿಲ್ಲದೆ ಡಿಸಿಪ್ಲಿನ್ ಆಗಿ ಮಾರ್ಕೆಟ್ನ ಫಾಲೋ ಮಾಡೋಕ್ಕಾಗದೇ ಇರೋರ ಕೈಗೆ ಹೋಗಿ ರೀಚ್ ಆಗಬಾರ್ದು. ನೀಟಾಗಿರೋರು ರೀಚ್ ಆಗಲಿ, ವ್ಯಾಲ್ಯೂ ಗೊತ್ತಿರಬೇಕು, ಅವ್ರಿಗೆ ಮಾತ್ರ ರೀಚ್ ಆಗಲಿ ಅಂದ್ಬಿಟ್ಟೆ. ಇದೇ ನನ್ನ ಕೌಂಟಲ್ಲಿ ಕಾಸ್ಟ್ಲಿನೇ ಇಲ್ಲ, ಪ್ರೈಸೇ ಚೇಂಜ್ ಆಗಿಲ್ಲ 6-7-8 ಇಯರ್ಸಿಂದ. ಗೊತ್ತಾ? ಬಿಸ್ನೆಸ್ ಮಾಡ್ಬೇಕಾದ್ರೆ ಎವ್ರಿ ಇಯರ್ ಪ್ರೈಸ್ ಚೇಂಜು, ಎವ್ರಿ ಇಯರ್ ಫ್ರೀ. 5 ವರ್ಷ 6 ವರ್ಷ 7 ವರ್ಷದಿಂದನೂ ಅವಾಗ ತಗೊಂಡವ್ರಿಗೆ ಇನ್ನೂ ಸರ್ವಿಸ್ ಕೊಡ್ತಾನೇ ಇದ್ದೀವಿ ಫ್ರೀ. 5 ವರ್ಷ 6 ವರ್ಷ ಸರ್ವಿಸ್ ಕೊಡೋಕ್ಕೆ 1 ಲಕ್ಷ ರೂಪಾಯಿ ಸಾಕಾಗುತ್ತಾ? ಜಸ್ಟ್ ಒಂದು ಫೋನ್ ಕಾಲು ಇಂಟರ್ನೆಟ್ಗೆ ಸಾಕಾಗಲ್ಲ. ಅದು ಓವರ್ ಆಲ್ ಎಂಡ್ ರಿಸಲ್ಟ್ ಏನಪ್ಪ ಅಂದರೆ ಅವ್ರಿಗೆ ಪ್ರೈಸ್ ಬಂದು 0 ಕೌಂಟೇ. ಗೊತ್ತಿಲ್ಲದೆ ಅವ್ರಿಗೆ ಎಕ್ಸ್ಪೆನ್ಸಸ್ ಆಗಿಬಿಡ್ತಾ ಇರುತ್ತೆ. ಅದು ಬಿಸ್ನೆಸ್ ಅಂತಾರೆ, ಅದು ಫುಲಿಶ್ ಬಿಸ್ನೆಸ್ ಅಂತಾರೆ ನಮಗೆ. ಅದು ಬೇಡ, ಮಾರ್ಕೆಟ್ ಕೊಡ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಇವಾಗ ಮಾರ್ಕೆಟಲ್ಲಿ ಎಷ್ಟೊಂದು ಜನ ಬಂದು ಇನ್ವೆಸ್ಟ್ಮೆಂಟ್ ಕಳ್ಕೊತಿದ್ದಾರೆ, ಎಷ್ಟು ಅದು ಕಲ್ತ್ಕೊಂಡು ಎಷ್ಟೊಂದು ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಆಗಲಿ ಪರ್ಸನಲ್ ಪ್ರಾಬ್ಲಮ್ಸ್ ಆಗಿಬಿಟ್ಟಿರುತ್ತೆ. ದೇ ಸೊ ಡೆಸ್ಪರೇಟ್ಲಿ ವಾಂಟ್ ಟು ಅರ್ನ್ ಮನಿ, ಡೂ ದ ರೈಟ್ ಥಿಂಗ್ಸ್ ಟು ಅರ್ನ್ ಮನಿ. ಆ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿರ್ತಾರೆ. ಆ್ಯಂಡ್ ವೆನ್ ದಿಸ್ ಇಸ್ ದಿ ಒನ್ ವೇ ಟು ಅಚೀವ್ ದಟ್ ಎಂಡ್ ರಿಸಲ್ಟ್, ಸಿನ್ಸ್ ದೇ ಹ್ಯಾವ್ ಆಲ್ರೆಡಿ ಲಾಸ್ಟ್ ಎವ್ರಿಥಿಂಗ್ ವಾಟ್ ದೇ ಹ್ಯಾಡ್, ಅವ್ರಿಗೆ ಈ ಪರ್ಟಿಕ್ಯುಲರ್ ಪ್ರೈಸ್ ಆಗಿ ರೀಚ್ ಮಾಡೋದೇ ಕಷ್ಟ ಆಗಿಬಿಡುತ್ತಲ್ಲ. ಸೊ ಇಲ್ಲ, ನೀವು ಹೇಳೋದು ಕರೆಕ್ಟೇ. ಬಟ್ ಆಲ್ರೆಡಿ ಲಾಸ್ಟ್, ಕಂಪ್ಲೀಟ್ ಲಾಸ್ ಆಗೋವರೆಗೂ ಮೈಂಡ್ ಸೆಟ್ಟು ಅವ್ರಿಗೆ ಸರಿ ಮಾಡ್ಕೋಬೇಕು ಅಂತ ಆಗಿ ಗೊತ್ತೇ ಇರಲಿಲ್ವಾ? ಗೊತ್ತೇ ಇಲ್ಲ ಅಂದರೆ ಅವ್ರಿಗೆ ಯಾವುದೇ ಕೊಟ್ಟರು ಮತ್ತೆ ಅದೇ ಮಾಡ್ಕೊಳ್ತಾರೆ. ಮಾಡೋಕ್ಕಾಗಲ್ಲ. ಅವ್ರು ಮತ್ತೆ ನೀವು ದುಡ್ಡು ಕೊಟ್ಟು ಸಿಸ್ಟಮು ಕೊಡಿ, ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ಕಂಪ್ಲೀಟ್ ಅಲ್ಲಿಗೆ ಹೋಗ್ಬಿಟ್ಟಿರುತ್ತೆ. ಕರೆಕ್ಟ್. ಒನ್ ಸ್ಮಾಲ್ ಪರ್ಸನಲ್ ರಿಕ್ವೆಸ್ಟ್ ಆಫ್ ದಿ ರೆಕಾರ್ಡ್. ಐ ಆಮ್ ಅ ಪ್ರೊಫೆಷನಲ್, ಟ್ರೈನಿಂಗ್ ಆಗಲಿ ಲಾಟ್ ಆಫ್ ಅದರ್ ವರ್ಕ್ಸ್ ಅಲ್ಲಿ ಜಾಸ್ತಿ ಗೆಟಿಂಗ್ ಇನ್ವಾಲ್ವ್. ಮೈ ರಿಕ್ವೆಸ್ಟ್ is there a possibility wherein I give you a capital and you trade on my behalf? Yeah, maybe borrow profits and I can pass back, share some 10% of profits with you. Is that possible? Actually, I am not a job worker. ನಾನು ನಿಮ್ಮ ತಗೊಂಡು ಟ್ರೇಡ್ ಮಾಡಿ ನಿಮ್ಮದ್ರಲ್ಲಿ ಕಮಿಷನ್ ತಗೊಳ್ಳೋದು ಆ ಥರ ಇಲ್ಲಿ ನಮ್ದು ಟ್ರೇಡ್ ಮಾಡ್ಕೊಂಡು ನಾನು ಮಾಡ್ಕೊಳ್ತೀನಿ. ಬೇಕಾದ್ರೆ ನೀವು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಇದು ಯಾವುದೋ PMS ಅದು ಇದು ಮಾಡ್ತಾರಲ್ಲ ಅಂಥವ್ರು ಅದನ್ನು ಮಾಡೋದು. ಬಿಕಾಸ್ ಇದು ಸ್ಟ್ರೈಟ್ ಫಾರ್ವರ್ಡ್ ನಾ ಅಂತ ಕೆಲಸ ಮಾಡಲ್ಲ. ನೀವು ತಾಕತ್ತಿಲ್ಲ ಅಂದರೆ ನೆಕ್ಸ್ಟ್ ಓಕೆ, ಇನ್ ಕೇಸ್ ನಮ್ಗೆ ಕೊಟ್ರಿ ನಾನು ಪ್ರಾಫಿಟೇ ಮಾಡ್ತಾ ಇದ್ದೀನಿ, ಓಕೆ. ಇನ್ ಕೇಸ್ ನಾನು ನಿಮ್ಮದು 6 monthsಲ್ಲಿ ಗೊತ್ತಾಗ್ಬಿಟ್ರೆ ಆಮೇಲೆ ಯಾರು ನಮ್ಗೆ ಕೊಡ್ತೀರ? ಕಲ್ತ್ಕೊಳ್ರಿ, ಅಷ್ಟು ಬೇಗ ಕಲ್ತ್ಕೊಂಡು ನೀವು ನೋಡ್ಕೊಳ್ರಿ ಅಲ್ವಾ? ನಿಮ್ಮ ಹತ್ರ 10% ಇಸ್ಕೊಳ್ಳೋದಕ್ಕೆ ನಾನು ಯಾಕೆ ಇದು ತಗೋಬೇಕು ಸ್ಟ್ರೈನ್? ಕರೆಕ್ಟಾ? ನೋಡಿ, ಇದಕ್ಕೆ ಇನ್ನೊಂದು ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಬೇಕಾ? ನಾನು ಮಾಡಲ್ಲ, ಅದೇ ನಾನು ಜಾಬ್ ವರ್ಕರ್ ಇಲ್ಲ ಅಂತ ನಾನು ಮಾಡ್ಕೊಡ್ತೀನಿ, ನಿಮ್ದು ನೀವು ಮಾಡ್ಕೊಡಿ. ಬಟ್ ಸೊಲ್ಯೂಷನ್ ಏನಪ್ಪ ಅಂದರೆ, ಇನ್ ಕೇಸ್ ನೀವು ಕಲ್ತ್ಕೊಳ್ಳಿ, ಏನಕ್ಕೆ ಕಲ್ತ್ಕೊಳ್ಳಿ, ಕರೆಕ್ಟಾಗಿ ನಡೀತಾ ಇದೆಯಾ ನನ್ನ ಬಿಸ್ನೆಸ್ಸು ಅಂತ ತಿಳ್ಕೊಳ್ಳೋಕ್ಕೆ, ಟ್ರೇಡಿಂಗ್ ಬಿಸ್ನೆಸ್ ಕರೆಕ್ಟಾಗಿ ನಡೀತಾ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಕಲ್ತ್ಕೊಂಡಿರ್ಬೇಕು. ನಮ್ಮ ಆಫೀಸಲ್ಲಿ ನಮ್ಮ ಫರ್ಮ್ ಇದೆ, ನಮ್ಮ ಆಫೀಸಲ್ಲಿ ಎಲ್ಲ ಕಂಪ್ಲೀಟ್ ಡೀಲರ್ಸು ಎಲ್ಲ ಇರೋರೆಲ್ಲ ಟ್ರೈನ್ಡ್. ಅವ್ರು ಅದೇ ಮೆಥಡ್ ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡ್ಕೊಳ್ಬೋದು. ನೀವು ಫುಲ್ ನಿಮಗೆ ಬರುತ್ತೆ, ಆ 10% ನನಗೆ ಕೊಡ್ತಾರೆ, ನೀವೇ ಇಟ್ಕೊಳ್ಳಿ. ಅದು ಈ ಸೊಲ್ಯೂಷನ್ ಒಂದಿದೆ.
ಬಟ್ PMS ಇದು ಆಮೇಲೆ ನಿಮ್ದು ನಾನು ಕೂಲಿ ಕೆಲಸಗಳು ಅದೆಲ್ಲ ಮಾಡೋದು ಸರ್. ಅವ್ರು ದುಡ್ಡು ಕೊಡದೆ ಫೀಸ್ ಕೊಡದೆ ಕಲಿದೇ ಇರೋ ವಿದ್ಯೆ ಅಲ್ಲ. ಕರೆಕ್ಟಾ? ಅದು ಎಜುಕೇಶನ್ ಸಿಸ್ಟಮ್ ಬೇಕೇ ಬೇಕಲ್ವಾ? ಅಟ್ಲೀಸ್ಟ್ ನಿಮ್ ಸಿಸ್ಟಮ್ ಕ್ರಾಶ್ ಆಯ್ತು, ಬೇಕೇ ಬೇಕು. ಅದಕ್ಕೆ ಹೇಳಿದ್ದು ಪಾಸಿಟಿವ್ ಅವ್ರು ಮಾತ್ರ ಇರೋದಿಲ್ಲ.